ಆಪರೇಷನ್ ಕಮಲ ಆಡಿಯೋ ಬಗ್ಗೆ ಬಿಎಸ್ವೈ ಒಪ್ಪಿಕೊಂಡ ವಿಚಾರಕ್ಕೆ ಸಂಬಂಧಪಟ್ಟಂತೆ ಯಡಿಯೂರಪ್ಪ ಅವರ ಆತ್ಮಸಾಕ್ಷಿಗೆ ಅಭಿನಂದನೆ ಸಲ್ಲಿಸುತ್ತೇನೆ ಅಂತ ಬೆಂಗಳೂರಲ್ಲಿ ಸಚಿವ ಡಿಕೆ ಶಿವಕುಮಾರ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಅವರು ಒಪ್ಪಿಕೊಂಡ ಮೇಲೆ ಮಿಮಿಕ್ರಿ ಅನ್ನೋ ಪ್ರಶ್ನೆಯೇ ಬರಲ್ಲ. ಕಳ್ಳತನ ಸೇರಿ 5 ವಿಚಾರವನ್ನ ಯಾರೂ ಕೂಡ ಮುಚ್ಚಿಡೋದಕ್ಕೆ ಆಗಲ್ಲ. ಸತ್ಯ ಯಾವತ್ತಿದ್ದರೂ ಕೂಡ ಹೊರಗಡೆ ಬರುತ್ತೆ ಅಂತ ಡಿಕೆಶಿ ಹೇಳಿದ್ದು, ಪ್ರತಿಯೊಬ್ಬರಿಗೂ ಆತ್ಮಸಾಕ್ಷಿ ಇರುತ್ತೆ. ಬಿಎಸ್ವೈ ಆತ್ಮಸಾಕ್ಷಿಗೆ ಅಭಿನಂದನೆ ಅಂತ ಡಿಕೆಶಿ ಹೇಳಿದ್ದಾರೆ. ಇನ್ನುಳಿದ ವಿಚಾರ ನಾಳೆ ಸದನದಲ್ಲಿ ಸ್ಪೀಕರ್ ನೋಡ್ಕೊಳ್ತಾರೆ. ಕೆಲವರ ವಾಯ್ಸ್ ಯಾರು ಕೂಡ ಮಿಮಿಕ್ರಿ ಮಾಡೋದಕ್ಕೆ ಸಾಧ್ಯ ಇಲ್ಲ. ಈ ಆಡಿಯೋ ಬಗ್ಗೆ ಸಿಎಂ ಏನ್ ಹೇಳಬೇಕು ಅದನ್ನ ಹೇಳಿದ್ದಾರೆ. ಆ ಹುಡುಗ ಅವನು ಸಹ ಏನ್ ಹೇಳಬೇಕು ಅದನ್ನ ಹೇಳಿದ್ದಾರೆ ಅಂತ ಯಡಿಯೂರಪ್ಪನವರು ಏನ್ ಬೇಕು ಅದನ್ನ ಹೇಳಿದ್ದಾರೆ ಅಂತ ಬೆಂಗಳೂರಲ್ಲಿ ಸಚಿವ ಡಿಕೆ ಶಿವಕುಮಾರ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಇನ್ನು ಬಿಜೆಪಿ ಆಪರೇಷನ್ ಕಮಲ ಆಡಿಯೋ ರಿಲೀಸ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆಡಿಯೋ ಬಗ್ಗೆ ಬಿಎಸ್ ಯಡಿಯೂರಪ್ಪ ಒಪ್ಪಿಕೊಂಡ ಹಿನ್ನೆಲೆಯಲ್ಲಿ ಇದಕ್ಕಿಂತ ಕೀಳುಮಟ್ಟದ ರಾಜಕಾರಣ ಇನ್ನೊಂದಿಲ್ಲ ಅಂತ ಕಾನೂನು ಪ್ರಕಾರ ಕ್ರಮ ಕೈಗೊಳ್ಳುವುದಕ್ಕೆ ಸ್ಪೀಕರ್ಗೆ ಒತ್ತಾಯಿಸುತ್ತೇವೆ ಅಂತ ತುಮಕೂರಲ್ಲಿ ಡಿಸಿಎಂ ಡಾಕ್ಟರ್ ಜಿ ಪರಮೇಶ್ವರ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಈ ಬಗ್ಗೆ ಸೂಕ್ತ ಕ್ರಮ ಕೈಗೊಳ್ಳುವುದಕ್ಕೆ ಸದನದಲ್ಲಿ ಒತ್ತಾಯಿಸುತ್ತೇವೆ ಅಂತ ಕೂಡ ಹೇಳಿದ್ದು, ಯಡಿಯೂರಪ್ಪ ಅವರು ಈಗ ರಾಜಕೀಯ ನಿವೃತ್ತಿ ಆಗಲಿ ಅಂತ ಅವರು ಸವಾಲು ಹಾಕಿದ್ದಾರೆ. ಈ ಬಗ್ಗೆ ಡಿಕೆಶಿ ಹಾಗೂ ಡಾಕ್ಟರ್ ಜಿ ಪರಮೇಶ್ವರ್ ಏನು ಹೇಳಿದ್ದಾರೆ ನೋಡೋಣ ಬನ್ನಿ. ನೀವು ಗಾಬರಿ ಪಡಬೇಕಾಗಿದ್ರೆ ನಾನು ಗಾಬರಿ ಪಡಬೇಡ. ನೀವು ಸಿನಿಮಾ ನೋಡ್ತಾ ಇದ್ದೀರಿ, ದಿನ ತೋರಿಸ್ತಾ ಇದ್ದೀರಿ. ವಾಸ್ತವಾಂಶ ಯಾರು ಮುಚ್ಚಾಕಕ್ಕಾಗಲ್ವಲ್ಲ, ಯಾರು ಯಾವುದನ್ನು ಡಬ್ ಮಾಡೋಕ್ಕಾಗಲ್ವಲ್ಲ. ಬೇಕಾದಷ್ಟೆಲ್ಲ ಸಂಸ್ಥೆಗಳಿದೆ. ನಿಮಗೂ ಈ ದೇಶದಲ್ಲಿ ವಿದ್ಯಾವಂತಿದ್ದವರು ನಡೀತದೆ, ಬುದ್ಧಿವಂತಿದ್ದವರು ನಡೀತದೆ, ಪ್ರಜ್ಞಾವಂತಿಕೆ ಇರಬೇಕು. ಸೊ ಅವರವರ ಸಾಮಾನ್ಯ ಜನರ ಪ್ರಜ್ಞೆಯಿಂದ ಯಾರ ವಾಯ್ಸು, ನನ್ನ ವಾಯ್ಸ್ನ, ಸಿದ್ದರಾಮಯ್ಯವ್ರ ವಾಯ್ಸ್ನ, ಯಡಿಯೂರಪ್ಪನವ್ರ ವಾಯ್ಸ್ನ, ಇವೆಲ್ಲ ಏನಾದರೂ ಬದಲಾವಣೆ ಮಾಡೋಕ್ಕಾಗ್ತದೆ ಈ ರಾಜ್ಯದಲ್ಲಿ? ಇಲ್ಲ ಕುಮಾರಸ್ವಾಮಿ ಅವ್ರ ವಾಯ್ಸ್ ಕೂಡ ನಾವ್ಯಾರು ಬದಲಾವಣೆ ಮಾಡಿ ಮಿಮಿಕ್ರಿ ಮಾಡಿ ಅದಾಯಿತು ಅಂತ ಅಂದ್ಬಿಟ್ಟು ಇವೆಲ್ಲ ಆಗೋದಿಲ್ಲ. ವಾಸ್ತವಾಂಶ ನಾವು ಒಪ್ಕೋಬೇಕು. ಏನಿದೆ ನಾವು ಮುಚ್ಚು ಮರೆ ಏನಿಲ್ಲ, ಇದೇನು ಕದ್ದು ಆಟ ಏನಿಲ್ಲ, ಎಲ್ಲ ಬಹಿರಂಗವಾಗಿ ಆಟನೇ ನಡೀತಾ ಇದೆ. ಅವರೇ ಒಪ್ಕೊಂಡು ನಾನು ನಿವೃತ್ತಿ ಆಗ್ತೀನಿ ಒಂದು ವೇಳೆ ಅದು ಪ್ರೂವ್ ಆದ್ರೆ ಅಂತ ಹೇಳಿದ್ರು ಅಂತೇಳಿ. ಈಗ ಅವರು ಒಪ್ಕೊಂಡಿದ್ರೆ ಅವರೇ ನಿವೃತ್ತಿ ಆಗ್ಬೇಕಲ್ಲ. ಅಲ್ಲ, ನಾವು ಸ್ಪೀಕರ್ ಹತ್ರ ನಮಗಿರೋದು ಸ್ಪೀಕರ್ ಅಷ್ಟೇ. ಅವ್ರಿಗೆ ನಾವು ಕಂಪ್ಲೇಂಟ್ ಕೊಡ್ಬೋದು ಅಥವಾ ಸದನದಲ್ಲಿ ಪ್ರಸ್ತಾಪ ಮಾಡಿ ಆ ಸೂಕ್ತವಾದ ಕ್ರಮ ತಗೋಬೇಕು ಕಾನೂನು ಚೌಕಟ್ಟಲ್ಲಿ. ನಮಗೆ ನಿಯಮಗಳು ಮಾಡಿದ್ದಾರೆ ವಿಧಾನ